ಸರ್ಕಾರ ಮತ್ತು ಜನರ ನಡುವೆ ಕೊಂಡಿಯಂತೆ ಕಾರ್ಯನಿರ್ವಹಿಸುವ ದಿನಪತ್ರಿಕೆಗಳನ್ನು ಸರ್ಕಾರದಿಂದಲೇ ಕತ್ತು ಹಿಸುಕುವ ಕೆಲಸ ಆಗ್ತಾ ಇದೆ ಅಂತ ಕರ್ನಾಟಕ ಕಾರ್ಯನಿರತ ದಿನಪತ್ರಿಕೆ ಸಂಪಾದಕರ ಸಂಘದ ರಾಜ್ಯಾಧ್ಯಕ್ಷ ಎಸಿ ತಿಪ್ಪೇಸ್ವಾಮಿ ಹರಿಹಾಯ್ದರು. ಯಶಸ್ವಿ ಕಾರ್ಯಕ್ರಮಕ್ಕೆ ಕಾರಣಕರ್ತರಾದಂತಹ ಶ್ರೀಯುತ ಸುರೇಶ್ ಕುಣೆಬೆಳಕೆರೆ ಅವರು ದಾವಣಗೆರೆ ವರದಿಗಾರರ ಕೂಟದ ಉಪಾಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ದಾನಿಗಳಾಗಿ ಸಹಕಾರ ನೀಡ್ತಾ ಬಂದಿದ್ದಾರೆ. ಅದೇ ರೀತಿ ಈ ಸಂಘದ ಒಂದು ಕಾರ್ಯಕ್ರಮವನ್ನು ಸಹ ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಹರಿಹರ ನಗರವಾಣಿ ಬಳಗದಿಂದ ಅವರಿಗೆ ಈ ದಿನ ಪುರಸ್ಕಾರ, ತಮ್ಮವರಿಗಾಗಿ ತಮ್ಮವರೇ ಮಾಡುವಂತಹ ಈ ಒಂದು ಅಭಿನಂದನೆಗಳಿಗೆ ನಾವು ಚಪ್ಪಾಳೆಗಳನ್ನ ತಟ್ಟಲೇಬೇಕು. ಕರ್ನಾಟಕ ಕಾರ್ಯನಿರತ ದಿನಪತ್ರಿಕೆಗಳ ಸಂಪಾದಕರ ಸಂಘದಿಂದ ಇಲ್ಲಿನ ಹಳೆ ಕುಂದುವಾಡ ರಸ್ತೆಯ ಬಂಟರ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ ಕಾರ್ಯಕಾರಿಣಿ ಸಭೆ ಮತ್ತು ಪ್ರಥಮ ವರ್ಷದ ಸಮ್ಮೇಳನದ ಪೂರ್ವ ಸಿದ್ಧತೆ ಕುರಿತು ಚರ್ಚೆ ಮತ್ತು ಇತ್ತೀಚೆಗೆ ಪ್ರಕಟಿಸುವ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪತ್ರಿಕೋದ್ಯಮ ನಡೆಸೋದು ನಿಜಕ್ಕೂ ಸವಾಲಿನ ಕೆಲಸ. ಪತ್ರಿಕೆಗಳ ಮುದ್ರಣ ವೆಚ್ಚ, ವರದಿಗಾರರಿಗೆ ವೇತನ, ಹೀಗೆ ಒಂದು ಪತ್ರಿಕೆ ಹೊರಬರಲು ಪತ್ರಿಕೆ ನಿಗದಿ ಮಾಡಿದ್ದ ದರಕ್ಕಿಂತ 3 ಪಟ್ಟು ವೆಚ್ಚವಾಗಿರುತ್ತೆ. ವಿನಿಯೋಗಿಸಿದ ಹಣಕ್ಕಿಂತ ಕಡಿಮೆ ಬೆಲೆಗೆ ಮಾರಾಟ ಮಾಡೋ ಯಾವುದಾದ್ರೂ ವಸ್ತು ಇದ್ರೆ ಅದು ದಿನಪತ್ರಿಕೆ ಮಾತ್ರ. ಹಾಗಿದ್ರೂ ಜನರು ಕೊಂಡು ಓದಲು ಹಿಂದೇಟು ಹಾಕ್ತಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ರು. ವರದಿಗಾರರ ಕೂಟದ ಅಧ್ಯಕ್ಷ ನಾಗರಾಜ್ ಬಡದಾಳ್ ಮಾತನಾಡಿ, ಪತ್ರಿಕೋದ್ಯಮದಲ್ಲಿರುವ ವರದಿಗಾರರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ದೀಪದ ಕೆಳಗೆ ಕತ್ತಲು ಎಂಬ ಗಾದೆ ಪತ್ರಕರ್ತರಿಗೆ ಹೊಂದಿಕೆಯಾಗುತ್ತದೆ. ಆದ್ದರಿಂದ ಪತ್ರಕರ್ತರ ಸಂಘಟನೆಗಳು ಒಗ್ಗಟ್ಟಾಗಿ ಸಾಗಿದ್ರೆ ಮಾತ್ರ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳೋಕೆ ಸಾಧ್ಯವಾಗಲಿದೆ ಅಂತ ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾಗಿ ರಮೇಶ್ ಜಾಗೀರಿದಾರ್, ಎಎಲ್ ತಾರಾನಾಥ್, ಡಾಕ್ಟರ್ ಜೈಮುನಿ ಅವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾನಿಪ ಸಂಘದ ಜಿಲ್ಲಾಧ್ಯಕ್ಷ ಮಂಜುನಾಥ್ ಏಕಬೋಟೆ, ಡಾಕ್ಟರ್ ವಾಸುದೇವ್, ಸಂಘದ ಜಿಲ್ಲಾಧ್ಯಕ್ಷ ಸುರೇಶ್ ಕುಣಿಬೆಳಕೆರೆ, ವರದಿಗಾರರ ಕೂಟದ ನಿಕಟಪೂರ್ವ ಅಧ್ಯಕ್ಷ ಕೆ ಏಕಾಂತಪ್ಪ, ಅಬ್ಬಿಗೆರೆ ಮಂಜುನಾಥ್, ರಾಮಕೃಷ್ಣ ಮಾಮರ ಮತ್ತಿತರರು ಉಪಸ್ಥಿತರಿದ್ದರು.